ಎಲ್ರಿಗೂ ನಮಸ್ಕಾರ. ನಿಮ್ಮ ಮನೇಲೂ ಮಕ್ಕಳು ಹೀಗೇನಾ? ಇಲ್ಲಿ ನೋಡಿ ಲಡ್ಡು, ಆರಾಧ್ಯ ಇಬ್ಬರು ಸೇರಿಕೊಂಡು ಡಾಕ್ಟರ್ ಆಟ ಆಡ್ತಿದ್ದಾರೆ. ಡಾಕ್ಟರ್ ಚೆಕಪ್ ಮಾಡ್ತಾನಂತೆ ನಮ್ಮ ಲಡ್ಡು. ಸೊ ಅವ್ರ ಅಕ್ಕನಿಗೆ ಈ ಆಟ ಅಂದರೆ ಅವನಿಗೆ ತುಂಬಾ ಇಷ್ಟ. ಮಕ್ಕಳು ಮನೇಲಿದ್ದಾರೆ ಅಂದರೆ ಏನಾದರೂ ಸ್ನ್ಯಾಕ್ಸ್ ಬೇಕೇ ಬೇಕಲ್ಲ ಈವ್ನಿಂಗ್ ಟೈಮಲ್ಲಿ. ಸೊ ಹಾಗಾಗಿ ಇವತ್ತು ಹೆಲ್ದಿಯಾಗಿ ಶಂಕರಪಾಳಿನ ಮಾಡೋಣ ಅಂತ ಹೇಳ್ಬಿಟ್ಟು 1 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಜಾಗ್ರಿ ಪೌಡರು, ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಹಾಗೆ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಮೆಲ್ಟ್ ಮಾಡಿರೋವಂಥ ತುಪ್ಪ, ಹಾಗೆ ಇದಕ್ಕೆ ಸರಿ ಹೋಗೋಷ್ಟು ಸ್ವಲ್ಪ ಹಾಲು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ನಾವು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ಕೊತೀವಲ್ಲ ಅದೇ ಥರ ಕಲಿಸ್ಕೋಬೇಕು. ಆ್ಯಂಡ್ ಇದರಲ್ಲಿ ಏನು ಚಾಪ್ ಮಾಡಿರೋ ಅಂಥ ಪಿಸ್ತಾ, ಬಾದಾಮ್ ಮತ್ತು ಗೋಡಂಬಿ ಡ್ರೈ ಫ್ರೂಟ್ಸಿಂದು ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ನೋಡಿ ಒಂದು ಕ್ಲಾತ್ ಮೇಲೆ ನಾನು ಈ ಥರ ಶಂಕರಪಾಳಿನ ಸ್ವಲ್ಪ ದಪ್ಪನಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಹೋಳ್ಗೆ ಪೇಪರು ಆ ಥರ ಇತ್ತು ಅಂತಂದರೆ ಅದರಲ್ಲಿ ಮಾಡ್ಕೋಬೋದು. ಆ್ಯಂಡ್ ಹೆಲ್ದಿಯಾಗಿ ಅಂತ ಹೇಳಿದ್ನಲ್ಲ, ಸೊ ಏನಕ್ಕೆ ಅಂದರೆ ನಾನು ಈ ಶಂಕರಪಾಳಿನ ಡೀಪ್ ಫ್ರೈ ಮಾಡಿಲ್ಲ ಆಯಿಲಲ್ಲಿ, ಏರ್ ಫ್ರೈಯರಲ್ಲೇ ಮಾಡಿರೋದ್ರಿಂದ ಮಕ್ಕಳಿಗೆ ಆ್ಯಂಡ್ ಈವನ್ ನಾವು ವೆಯ್ಟ್ ಲಾಸ್ ಮಾಡೋರ್ಗು 1-2 ತಿನ್ಬೋದು ಆರಾಮಾಗಿ. ಸೊ ಹೆಲ್ದಿಯಾಗಿ ಮಕ್ಕಳಿಗೆ ಈ ಥರ ಸ್ನ್ಯಾಕ್ಸ್ನ ಮಾಡಿ ಮನೇಲಿ ಇಟ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನಾನು ಏರ್ ಫ್ರೈಯರಲ್ಲಿ ಈ ರೆಸಿಪಿನ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ಸೊ 160 ಡಿಗ್ರಿಯಲ್ಲಿ ನಾವು ಒಂದು 10 to 15 ಮಿನಿಟ್ಸ್ ಇದನ್ನು ಬೇಕ್ ಮಾಡಿದರೆ ಈಸಿಯಾಗಿ ಶಂಕರಪಾಳಿಗಳು ರೆಡಿ ಆಗಿಬಿಡ್ತವೆ. ಏರ್ ಫ್ರೈಯರಲ್ಲಿ ಏನಾದರೂ ಮಾಡಿಕೊಡು ಅಂತ ಡೈಲಿ ಕೇಳ್ತಿದ್ಲು ಆರಾಧ್ಯ. ಕೊನೆಗೂ ಇವತ್ತು ಮಾಡಿಕೊಟ್ಟೆ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್.